ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಟಿಫನ್ ಆಯಿತಾ, ಕಾಫಿ ಆಯಿತಾ? ಇವತ್ತೇನಪ್ಪ ವಿಡಿಯೋ ಅಂದರೆ ನಮ್ಮ ತೋಟದಲ್ಲಿ ಏನೇನು ಮಾಡ್ತೀರಿ, ಹೆಂಗೇನು ಬೆಳಿತೀರಿ ರೈತರೆಲ್ಲ ಯಾವ ಥರ ಅಂತ ವಿಡಿಯೋ ತೋರಿಸ್ತೀನಿ ಬನ್ನಿ. ಹಿಂಗಂಟ ಅದೇ ನಮ್ಮ ತೋಟಕ್ಕೆ ಹೋಗೋಣ. ಹೆಂಗೆ ತೋಟಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು. ನೀಲಗಿರಿ ತೋಪುಗಳ ಎಲ್ಲ ಹೋಗಿ ಹೊಡೆದಾಗ್ರೆ ಕೂಡ ಯಾರಿಗೂ ಗೊತ್ತಾಗಲ್ಲ ನಮ್ಮ ತೋಪುಗಳ ಆ ಥರ ಅವೆ ಕಾಡಿದ್ದಾಗಿದೆ. ಮನೆಯಿಂದ ಸೀದಾ ತೋಟಕ್ಕೆ ಹೋಗೋಣ, ಹಿಂಗೆ ಹೋಗೋದು. ಸ್ವಲ್ಪ ದೂರ ಹಿಂಗೆ, ಆಮೇಲೆ ರೋಡ್ ಸಿಗ್ತಾಯಿತ್ತು. ಮೆಂಟ್ ರೋಡ್ ಲೇಔಟ್ ರೋಡ್ ಐತೆ. ಲೇಔಟ್ ಮಾಡವ್ರೆ ಉಪ್ಕಾರ ಅಂತ, ಸಾಕಾಗೈತೆ ಲೇಔಟ್ ಮಾತ್ರ. ಇದೇ ಲೇಔಟ್ ರೋಡ್. ಈ ಕಡೆ ಒಂದು ಲೇಔಟ್ ಐತೆ, ಈ ಕಡೆ ಒಂದು ಲೇಔಟ್ ಐತೆ. ಲೇಔಟ್ ಎಲ್ಲ ಸೂಪರ್ ಐತೆ. ಲೇಔಟ್ ಮಾತ್ರ ಸೂಪರ್ ಆಗಿದೆ. ಎಲ್ಲ ಇವಾಗ ಫುಲ್ ಡೆವಲಪ್ಮೆಂಟ್ ಮಾಡ್ತಾವ್ರೆ. ಸ್ಕ್ವೇರ್ ಫೀಟು 3,500ರಿಂದ 4,000 ಗೊತ್ತಿಲ್ಲ. ಹತ್ತಿ ಮೇಲೆಯಿಂದ ಜಸ್ಟ್ ಡಿವೈಸ್ ಕಂಪ್ನಿ ಕುಕ್ಕರ್ ಲೇಔಟ್ ಸಾಕಾಗೈತೆ. ಲೇಔಟ್ ಮಾತ್ರ ಕಾರ್ನರ್ ಸೈಡ್ಗಳು ಇನ್ನೂ ಲಾಸ್ಟ್ವರೆಗೂ ಐತೆ. ಇದೇ ಅಲ್ಲ, ಇನ್ನೂ ಲಾಸ್ಟ್ ಹಿಂದೆಗಡೆ ಎಲ್ಲ ಐತೆ, ತೋರಿಸ್ತೀನಿ ಬರ್ರಿ. ಲೇಔಟ್ ಮಾತ್ರ ಸಾಕಾಗೈತೆ. ಲೇಔಟ್ ಕಾರ್ನರ್ ಸೈಡ್ಗೆಲ್ಲ ಹೊಡೆದಿದ್ದಾರೆ ಆಯ್ತಪ್ಪ. ಸೈಡ್ಗಳೆಲ್ಲ 30 ಫೀಟ್ ಕಾರ್ನರ್ ಸೈಡ್ಗಳೆಲ್ಲ ಇನ್ನೂ ದೊಡ್ಡದವೆ. ಏನಂತ ಗೊತ್ತಿಲ್ಲ. ಕುಕ್ಕರ್ ಚೆನ್ನಾಗೈತೆ. ಇನ್ನೊಂದು ಕಡೆ ನಮ್ಮ ತೋಟ ಇನ್ನೇನು ಬರ್ತೈತೆ. ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾವ್ರೆ. ಚೆನ್ನಾಗಿ ಮಾಡಿದವ್ರೆ. ಯಾರ್ಯಾರು ಬೇಕೋ ಪಾರ್ಕ್ ಬೇರೆ ಐತೆ ಇಲ್ಲಿ ಚಿಕ್ಕದಾಗ ಡೆವಲಪ್ಮೆಂಟ್ ಮಾಡೋದ. ಯಾರ್ಯಾರು ಬೇಕೋ ಬಂದ್ಬಿಡಿ. ನಮ್ಮ ತೋಟ ಹತ್ರನೇ ಐತೆ. ಲೇಔಟ್ ಕೊಡ್ತದೆ. ಇನ್ನು ಫ್ರಂಟಲ್ಲಿ ಬೇರೆ ಐತೆ. ಇದು ಹಿಂದೆಗಡೆ ಎಲ್ಲ ಅಷ್ಟಾಯಿತು. ನಮ್ಮ ತೋಟ ಬಂತು. ಇನ್ನೇನು ತೋಟದ ಹತ್ರ ಏನೇನು ಹಾಕೋರಪ್ಪ ಅಂದರೆ ಯಾರ್ಯಾರು ಈ ಕಡೆ ಇತ್ತು ಕಿತ್ತಾಕೋಡವ್ರೆ. ಗೇಟ್ ಹಾಕ್ಬಿಟ್ಟು ಗೇಟ್ ಓಪನ್ ಆಗಿರ್ತದೆ. ಗೇಟ್ ಹಾಕವ್ರೆ. ನಾವು ಹಿಂಗೆ ಗುದ್ಕೊಂಡು ಹೋಗ್ಬಿಡೋದು. ನಿಮ್ಗೆ ಏನೇನು ಬೇಕಲ್ಲ ಐತೆ. ಇಲ್ಲೇ ಐತೆ ಚಿಕ್ಕದ ಹಸು ಐತೆ ನಮ್ಮದು. ಈಚೆ ಕಟ್ಟಾಕ್ಬಿಟ್ಟವ್ರು. ತೋಟದೊಳಗೆ ಮೇವಿಲ್ದಿರ ಎಲ್ಲ ಫುಲ್ಲಾಗಿ ಒಳಗೆ ಮೇವೈತೆ. ಇದೇ ನಮ್ಮದು ಹಸು. ಚಿಕ್ಕದೇ ಐತೆ ನೋಡಿ. ಹಸು ನೋಡಿದಲ್ಲ ಹಸು ಈಚೆ ಐತೆ. ಒಳಗೆ ಕಟ್ಟಾಕ್ತೀರ. ತೋಟದೊಳಗೆ ಮಾವಿನ ಗಿಡಗಳವೆ, ತೆಂಗಿನ ಮರಗಳವೆ, ಬಾಳೆಕನ್ನುಗಳವೆ.
ಹೊಸ್ದಾಗಿ ಗುಡಿಸ್ಲಾಗ್ಬಿಟ್ಟು ಬಂದೇ ಇರಲಿಲ್ಲ. ನಾನು ಸುಮಾರು ದಿನ ಆಯಿತು, ತಿಂಗಳಾಯಿತು. ನುಗ್ಗೆ ಗಿಡಗಳೈತೆ, ಯಾವಾಗ ನಾನು ಫ್ರೀ ಆಗಿದ್ದಾಗ ಬಂದೆ ನಾವಿಲ್ಲೇ ರೆಸ್ಟ್ ಮಾಡೋದು. ನೆಲ್ಲಿಕಾಯಿ ಐತೆ, ಚೇಪೆಕಾಯಿ ಐತೆ, ತೋಟದಲ್ಲಿ ಸಪೋಟ ಐತೆ, ದಾಳಿಂಬ್ರೆ ಐತೆ, ಮಾವಿನಕಾಯಿಗಳೈತೆ, ಎಳ್ಳಿಕಾಯಿ ಐತೆ, ಕ್ಯಾರೆಟ್ ಬಂದೈತೆ, ದಾಳಿಂಬ್ರೆ ಐತೆ. ಕ್ಯಾರೆಟ್ ಬೆಳೆ ಬಂದೈತೆ, ಸೀತಾಫಲ ಐತೆ, ದೊಡ್ಡದಾಗೈತೆ. ನಮ್ಮ ಗಾಡಿ ಕಿತ್ಕೊಂಡೇ ಬರೋದು. ಮೆಣಸಿನ ಮರಗಳವೆ, ರೂಮ್ ಐತೆ, ಎಲ್ಲ ಐತೆ. ಇನ್ನು ಹಿಂದೆಗಡೆ ಕೋಸ್ ಸಾಕಾವ್ರೆ. ಅಲ್ಕಾಯ್ತು ತೊಟ್ಟಿ ಒಂದು ಹರಿಸಿದೆ. ತೋಟಗಳಿಗೆ ಎಲ್ಲಪ್ಪ ಹುಡ್ಕೋದು, ಎಲ್ಲೆಲ್ಲವರು ಗೊತ್ತಾಗಲ್ಲ. ಮಾಡು ಯಾರನ್ನು ಬಂದು ಹೊಡೆದಾಗ್ತಾರೆ, ಏನು ಮಾಡೋದು? ಕಿಡ್ನಾಪ್ ಮಾಡೋದು. ಕೋಸ್ ಹಾಕವ್ರೆ, ಕೋಸ್. ತೊಟ್ಟಿ ಐತೆ, ಸ್ವಿಮ್ಮಿಂಗ್ ಹೊಡೆದ ದೊಡ್ಡದೈತೆ. ಆನೆಲ್ಲ ಒಂದು 2-3 ಸತಿ ಡೈ ಹೊಡೆದಿದ್ದೀನಿ. ಸ್ವಿಮ್ಮಿಂಗ್ ಅಂದರೆ ಭಯ ನಮ್ಗೆ. ಅವಾಗೂ ಸ್ವಿಮ್ಮಿಂಗ್ ಬರುತ್ತೆ, ಅವಾಗೂ ಭಯ ನಮ್ಗೆ. ಕ್ಯಾರೆಟ್ ಹಾಕವ್ರೆ ಇವಾಗ. ಹತ್ತು ಕಡೆ ಮಾವಿನ ತೊಪ್ಪುಗಳು. ಹೆಂಗೈತೆ ಫ್ರೆಂಡ್ಸ್ ನಮ್ಮ ತೋಟ? ಟಿಫನ್ ಕೊಟ್ಬಿಟ್ಟು ಹೋಗೋಣ ಅಂದರೆ ಎಲ್ಲಿ ಸರಕು ಎಲ್ಲಿ ಪುರ್ಕಂದ್ರೆ ಭಯ ಆಗ್ತವೆ. ಇಲ್ಲಿ ಅವ್ಗಳಿರ್ತಾವ ಅಂತ ತೋಟಗಳಾಗ ಮಾಡಿದ್ಮೇಲೆ ಇರ್ತವೆ ಯಾವಾಗಲೂ. ಗೊತ್ತಾಗಲ್ಲ. ಪಕ್ಷಿಗಳು ತಿನ್ನಕ ಮಾಡಿದ್ಮೇಲೆ ಇರ್ತವೆ ಯಾವಾಗಲೂ. ಎಲ್ಲಿಗೋಯ್ತಪ್ಪ? ಇಲ್ಲ ಕಾಡಿ ಕೋಸ್ ಹಾಕವ್ರೆ. ಇಲ್ಲೂ ಕೋಸ್ ಹಾಕವ್ರೆ. ಈ ತೋಟದ ಪಕ್ಕದ ತೋಟದಲ್ವಾ ಒಳಗೆ ಡ್ರ್ಯಾಗನ್ ಎಲ್ಲ ಹಾಕವ್ರೆ. ಸಾಕಾಗವೆ. ಕೋಳಿಗಳಲ್ಲೇ ನಾಟಿ ಕೋಳಿಗಳವೆ, ಸೂಪರಾಗಿರೋವು. ನಮ್ಗೆ ಬೇಕಾದ್ರೆ ಇಲ್ಲೇ ತಗೊಳ್ಳೋದು ನಾಟಿ ಕೋಳಿ. ಸಮ್ಮರ್ ಫಾರ್ಮ್ಸ್ ಡ್ರ್ಯಾಗನ್ ಹಾಕವ್ರೆ ಫ್ರೆಂಡ್ಸ್. ಡ್ರ್ಯಾಗನ್ ಫ್ರೂಟ್ ಕಾಣಿಸ್ತಾಯ್ತು. ಹಾಂ,
ಕುರಿಗಳು ಇಲ್ಲೊಂದು ಮಂದೆ ಬರ್ತಾವೆ. ನಮ್ಮ ತೋಟ ಇದ್ರ ಹಿಂದ್ಗಡೆ ಇರೋದು. ಕುರಿಗಳು ಇಲ್ಲೊಂದು 200-300 ಕೋಟೆ ದಿಸ್ಬರ್ ನಾವು ಕುರಿಗೆ ಸಾಕಿದ್ದವು ಅಂದಾಗೆ. ಒಂದು ಕುರಿ 20,000 ಅಂದರೆ ಇನ್ನೊಂದು ಕುರಿಗೆ ಏನಾಯ್ತು. ಓಕೆ ಫ್ರೆಂಡ್ಸ್, ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.